ಆಪ್ ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಫ್ಯಾಮಿಲಿಯಿಂದ ದೂರ ಆದರು ಎಂಬುದು. ಸಂಜು, ನನ್ನ ಹತ್ರ ನಿಮ್ಮ ತಾಯಿ ನರ್ಗಿಸ್ ದತ್ ಅವರ ಒಂದು ಪತ್ರ ಇದೆ. ಅವರು ತಮ್ಮ ಟ್ರೀಟ್ಮೆಂಟ್ಗೆ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ ತಮ್ಮ ಮಗಳು ನಮ್ರತಾ ಅವರಿಗೆ ಬರೆದಿದ್ರು. ನೋಡಿ, ಅವರು ಬರೀತಾರೆ, ಪ್ಲೀಸ್ ಲುಕ್ ಆಫ್ಟರ್ ಸಂಜು, ಸಿ ದಟ್ ಹಿ ಡಸ್ ನಾಟ್ ಮಿಕ್ಸ್ಡ್ ಅಪ್ ವಿತ್ ದಟ್ ಸಿಲಿ ಗೈಸ್ ಅಗೈನ್. ಹಿ ಈಸ್ ಟೂ ಸ್ಟುಪಿಡ್ ಇನ್ ಹಿಸ್ ಹೆಡ್. ಹಿ ಡಸ್ ನಾಟ್ ರಿಯಲೈಸ್ ವಾಟ್ ಹಿ ಈಸ್ ಡೂಯಿಂಗ್. ಬಹುಶಃ ತಾಯಿಗೆ ಗೊತ್ತಿತ್ತು ತನ್ನ ಮಗ ಹೇಗೆ ಅಂತ. ನನಗ್ ಗೊತ್ತಿರೋ ಹಾಗೆ ಪ್ರತಿ ತಾಯಿ ತನ್ನ ಮಗನ ಬಗ್ಗೆ ಇದನ್ನೇ ಹೇಳ್ತಾಳೆ. ಅದೇ, ಇವನು ಸ್ಟುಪಿಡ್, ಇವನ್ ಸಿಲ್ಲಿ, ಪಾಪ ಅವನಿಗೇನು ಗೊತ್ತಾಗಲ್ಲ. ಆದರೆ ಗ್ರೋಯಿಂಗ್ ಪ್ರೋಸೆಸ್ಸಲ್ಲಿ ನಾನು ನರ್ಗಿಸ್ ಅವರ ಮಗ ಆಗಿದ್ರಿಂದ ಆಲ್ರೆಡಿ ಒಂದು ಪಾಪ್ಯುಲಾರಿಟಿ ಸಿಕ್ಕಿತ್ತು. ಇವತ್ತಿಗೂ ಏನಾಗಿದೆ ಅಂತಂದ್ರೆ, ನೀವು ಮದುವೆ ಆಗಿ ನಿಮ್ಮ ಸಿಸ್ಟರ್ಸ್ನ ಕರೀಲಿಲ್ಲ. ಖಂಡಿತ ಸುಳ್ಳು. ನಾನಿಬ್ರು ಸಿಸ್ಟರ್ಸ್ನೂ ಕರೆದಿದ್ದೀನಿ. ಆದರೆ ಅವ್ರ ನಿರ್ಧಾರ ಏನಿತ್ತೋ ಅವರಿಬ್ರು ಬರಲಿಲ್ಲ. ಆದರೆ ನಾನು ಖಂಡಿತ ಕರೆದಿದ್ದೆ. ನೀವು 1 ವರ್ಷಗಳ ನಂತರ ನಿಮ್ಮ ವಿವಾಹ ವಾರ್ಷಿಕೋತ್ಸವ ಮಾಡ್ಕೊಂಡ್ರಲ್ಲ, ಆಗ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಅದು ಅವ್ರ ನಿರ್ಧಾರ. ಆದರೆ ನಾನು ಕರೆದಿದ್ದೆ. ನಾನೊಬ್ಬ ಅಣ್ಣ, ಒಬ್ಬ ದೊಡ್ಡಣ್ಣ ಆಗಿ ನಾನು ಖಂಡಿತ ಕರೆದಿದ್ದೆ. ಅವ್ರು ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಏನು ಮಾಡೋಕ್ಕಾಗತ್ತೆ? ನಾನು ನಿಮ್ಮ ರಿಲೇಶನ್ಶಿಪ್ ನೋಡಿದ್ದೀನಲ್ಲ, ನಮ್ರತಾ ಅವ್ರ ಜೊತೆಗಾಗಿರ್ಬೋದು, ಪ್ರಿಯಾ ಅವ್ರ ಜೊತೆಗಾಗಿರ್ಬೋದು. ಇದು ನಿಜಕ್ಕೂ ಬಹಳ ಒಳ್ಳೆ ಸಂಬಂಧ. ನೋಡಿ, ನೀವು ಜೈಲಿಗೆ ಹೋಗಿದ್ದಾಗ ನಾವು ನೋಡಿದ್ವಿ, ಅವರು ಸೋನಿಯಾ ಗಾಂಧಿ ಅವರ ಮನೆ ಬಾಗ್ಲು ತಡ್ತಾ ಇದ್ರು. ಕೆಲವೊಮ್ಮೆ ವಕೀಲರ ಜೊತೆ ಮಾತುಕತೆ ಮಾಡ್ತಿದ್ರು. ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಬರ್ತಿದ್ರು. ಒಂದ್ ರೀತಿ ಸಂಘರ್ಷ ಮಾಡ್ತಾ ಇದ್ರು, ನೀವು ಜೈಲಿಂದ ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ. ಸಂಬಂಧದಲ್ಲಿ ಈ ಬಿರುಕು ಮೂಡೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ರಜತ್ ಭಾಯ್, ನಾನು ಖಂಡಿತ ಇದನ್ನು ಹೇಳಕ್ ಬಯಸ್ತೀನಿ. ಒಬ್ಬ ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ, ಇವ್ರ ಮಧ್ಯೆ ಏನು ಸಂಬಂಧ ಇರತ್ತೆ? ಈಗ ಮೀ ಆಸ್ ಅ ಬ್ರದರ್ ನನ್ನ ತಂಗಿಗೋಸ್ಕರ ನಾನು ಏನಾದ್ರು ಮಾಡಿದ್ರೆ ಅದು ನನ್ನ ಹಕ್ಕು. ನಾನು ಅದನ್ನ ಪಬ್ಲಿಸಿಟಿ ಮಾಡೋಕೆ ಇಷ್ಟಪಡಲ್ಲ. ನೋಡೋ, ನಾನು ತಂಗಿಗೆ ಇದನ್ನು ಮಾಡಿದ್ದೀನಿ, ನಮ್ಮ ಅಣ್ಣಂಗೆ ಇದನ್ನು ಮಾಡಿದ್ದೀನಿ ಅಂತ. ಮತ್ತೆ ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಅವ್ರ ಲೈಫಲ್ಲಿ ಕಷ್ಟ ಬರಬಾರ್ದು ಅಂತ. ಸೊ ನನ್ನ ಇಂಟರ್ಫಿಯರೆನ್ಸ್ ಆಗೋ ಕಷ್ಟ ಬರಲೇಬಾರ್ದು ಅಂತ ನಾನು ಹೋಗ್ಬೇಕಾಗತ್ತೆ ಅವ್ರಿಗೋಸ್ಕರ. ಬಟ್ ಆದರೆ ನಾನು ಯಾವಾಗಲೂ ಮಾಡ್ತೀನಿ ಅವ್ರಿಗೋಸ್ಕರ. ಆದ್ರೆ ಹಿಂದೆ ಯಾವತ್ತಾದ್ರೂ ಯಾವುದೇ ಕಾರಣಕ್ಕೆ ಸಂಬಂಧದಲ್ಲಿ ಬಿರುಕು ಮೂಡಿತಾ? ನಿಮ್ಮ ಮದುವೆಗೂ ತಂಗಿ ಬರ್ಲಿಲ್ಲ, ನಿಮ್ಮ ಆನಿವರ್ಸರಿಗೂ ಅವರು ಬರ್ಲಿಲ್ಲ. ಮೊದಲನೇದಾಗಿ ನಾನು ಹೇಳ್ತೀನಿ ರಜತ್ ಭಾಯ್, ಚಿಕ್ಕ ತಂಗಿ, ಅವರು ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ಆದರೂ ಇರಲಿ, ದೇ ಆರ್ ಇಂಡಿವಿಜುವಲ್ಸ್. ಅವರು ಬರಲಿಲ್ಲ ಅಂತ ಎಲ್ಲ ಫ್ಯಾಮಿಲಿಲೂ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ. ಇದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ ಹಾಗೆ, ಪ್ರಿಯಾ ನನ್ನ ಚಿಕ್ಕ ತಂಗಿ, ಅವಳಿಂದ ಏನಾದರೂ ತಪ್ಪಾಗಿದ್ರೆ ಆಸ್ ಅನ್ ಎಲ್ಡರ್ ಬ್ರದರ್ ನಾನು ಅವಳನ್ನ ಕ್ಷಮಿಸಿದ್ದೀನಿ. ಆಫ್ಟರ್ ಆಲ್ ಶಿ ಇಸ್ ಮೈ ಸಿಸ್ಟರ್. ನಿಮಗೆ ಅನ್ಸೋದಿಲ್ವಾ ಒಂದು ಜಾದು ಜಪಿ ಪ್ರಿಯಾ ಅವ್ರಿಗೂ ಕೊಡಬೇಕು ಅಂತ? ಮತ್ತೆ ಎಲ್ಲ ಜಗಳನ್ನು ಮುಗ್ದು ಹೋಗುತ್ತೆ. ನಾನೇನು ಬಯಸ್ತೀನಿ ಅಂದರೆ, ಅವ್ರು ನನಗೆ ಜಾದುಕಿ ಜಪ್ಪಿ ಕೊಡಲಿ ಅಂತ. ನನಗೆ ಅದೇ ಆಸೆ ಇರೋದು. ಆದ್ರೆ ಈ ತಪ್ಪನ್ನ ನೀವೇ ಮಾಡಿದ್ದು ಅಲ್ವಾ? ನೀವು ಮೀಡಿಯಾದಲ್ಲಿ ಒಂದು ಮಾತನ್ನ ಹೇಳ್ತೀರಾ, ಒಂದೇ ಮಿಸ್ಟರ್ ಅಂಡ್ ಮಿಸಸ್ ದತ್ ಇರೋದು, ಅದು ಸಂಜಯ್ ದತ್ ಮತ್ತೆ ಮಾನ್ಯತಾ ಅಂತ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ವಾ? ಬೇರೆ ಯಾರು ದತ್ತಿದ್ದಾರೆ? ಇದು ಬಹಳ ಹಿಂದಿನ ಒಂದು ಮಾತು. ಆಗ ನೀವೊಂದು ಮಾತು ಹೇಳಿದ್ರಿ, ಹುಡುಗಿ ಗಂಡನ ಹೆಸರನ್ನ ತಗೋಬೇಕಾಗತ್ತೆ, ಮತ್ತೆ ಫ್ಯಾಮಿಲಿ ಹೆಸರನ್ನ ಬಳಸಬಾರ್ದು. ಇಲ್ಲ 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 ರಜತ್ ಭಾಯ್, ಅದು ಮಿಸ್ಇಂಟರ್ಪ್ರೇಟ್ ಆಗಿದೆ ಅಷ್ಟೇ. ನಾನು ಯಾವತ್ತೂ ಹೇಳಿಲ್ಲ ಒಂದು ಹುಡುಗಿ ಅವರ ಅಪ್ಪ ಹೆಸರನ್ನ ಯೂಸ್ ಮಾಡಬಾರ್ದು ಅಂತ. ಯಾಕೆ ಇಟ್ಕೋಬಾರ್ದು? ಆದರೆ ರೀತಿ ಪದ್ಧತಿಗಳೆಲ್ಲ ಏನು ಹೇಳುತ್ತೆ? ಐ ಮೀನ್, ಇಂದಿರಾ ಗಾಂಧಿ ಸಚ್ ಅ ಗ್ರೇಟ್ ಪರ್ಸನಾಲಿಟಿ, ಅವ್ರು ಗಾಂಧಿ ಅಂತ ಇಟ್ಕೊಂಡ್ರು. ನೆಹರೂನೇ ಇಟ್ಕೋಬೋದಿತ್ತಲ್ವಾ? ಸೊ ನಾನೇನೋ ತಪ್ಪು ಮಾತಾಡಿಲ್ಲ. ನೋಡಿ, ಅಂದ್ರೆ ನಿಮಗಿಷ್ಟ ಇಲ್ವಾ ಪ್ರಿಯಾ ದತ್ ಸಾಹೇಬ್ರ ಹೆಸರನ್ನ ಬಳಸೋದು? ಖಂಡಿತ ಮಾಡ್ಲಿ, ಖಂಡಿತ ಮಾಡ್ಲಿ. ಲೆಗಸಿಯನ್ನ ಬಳಸ್ಕೊಳ್ಳೋದು ಖಂಡಿತ ಮಾಡ್ಲಿ. ಆದ್ರೆ ನನ್ನ ವೈಫಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವಳು ನನ್ನ ವೈಫು, ನಾನು ಅವಳನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಬೇರೆಯವರು ಅಷ್ಟೇ ರೆಸ್ಪೆಕ್ಟ್ ಮಾಡ್ಲಿ ಅಂತ ಬಯಸ್ತೀನಿ. ಮತ್ತೆ ಇನ್ನೊಂದು ವಿಚಾರ ಚರ್ಚೆಗೆ ಬರುತ್ತೆ. ಅದು ಏನು ಅಂತಂದ್ರೆ, ಇವತ್ತು ಸಂಜಯ್ ದತ್ ಅವ್ರ ಮೇಲೆ ಯಾರದಾದ್ರೂ ಕಂಟ್ರೋಲ್ ಇದೆ ಅಂತಂದ್ರೆ ಅದು ನಮ್ರತಾ ಅವರದ್ದು ಅಂತ. ನಮಗ್ ಗೊತ್ತಾಗಿರೋ ಇನ್ನೊಂದು ವಿಚಾರ ಏನಂದ್ರೆ, ಎದೆನಲ್ಲಿ ಬಡಿತಾ ಇರೋದು ಸಂಜಯ್ ಅವರದ್ದೇ, ಆದ್ರೆ ಅದರ ಆಡಳಿತ ನಡೆಸ್ತಾ ಇರೋದು ಮಾನ್ಯತಾ ಅವರು ಅಂತ. ಆ ಎದೆ ಬಡಿತ ವಿಷಯ ನಿಜಾನೇ, ಆದ್ರೆ ಎಲ್ಲ ಹಸ್ಬೆಂಡು ಇದೇ ಕತೆ ಅಲ್ವಾ? ಆದ್ರೆ ಅವಳು ನನ್ನ ಕಂಟ್ರೋಲ್ ಮಾಡೋ ವಿಷಯ ಏನಿದೆ, ಇವಾಗ ನಾವೇನು ಮಾತಾಡ್ತಾ ಇದ್ವಿ ರಜತ್ ಭಾಯ್, ನನಗನ್ಸುತ್ತೆ ನಾನು ಇದುವರೆಗೂ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ. ಇನ್ನು ಅವಳು ನನ್ನೇನು ಕಂಟ್ರೋಲ್ ಮಾಡ್ತಾಳೆ? ಸಂಜು ಅವರೇ, ಈ ಮಾತಲ್ಲಿ ಎಷ್ಟು ನಿಜ ಇದೆ ಅಂತ ಹೇಳಿ. ನೀವು ಪಾಲಿಟಿಕ್ಸಿಗೆ ಬರ್ತೀರಾ, ಚುನಾವಣೆಗೆ ನಿಲ್ತೀರಾ, ಇದರಲ್ಲಿ ನಿಮ್ಮ ನಿರ್ಧಾರ ಕಡಿಮೆ, ಮಾನ್ಯತಾ ಅವರದ್ದೇ ಹೆಚ್ಚು. ಮಾನ್ಯತಾದ ನಿರ್ಧಾರ ಕಿಚನ್ ಅಲ್ಲಾಗತ್ತೆ.
ಇವತ್ತು ಬಿರಿಯಾನಿ ಮಾಡಬೇಕಾ ಇಲ್ಲ ಚಿಕನ್ ಮಾಡಬೇಕಾ ಅಂತ. ಆದರೆ ರಜತ್ ಭಾಯ್, ಇದು ಖಂಡಿತ ನನ್ನ ನಿರ್ಧಾರಣೆ, ಮತ್ತೆ ಖಂಡಿತ ಅಮರ್ ಸಿಂಗ್ ಅವ್ರದ್ದು ಕೂಡ. ನಿಮ್ಮ ಇಡೀ ಕುಟುಂಬದವರು ತುಂಬಾ ಕಷ್ಟ ಅನುಭವಿಸಿದ್ರು, ಆದರೆ ಸುಖ ಮತ್ತೆ ದುಃಖ ಎರಡೂ ಒಟ್ಟಿಗೆ ಇರುತ್ತವೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ನೀವು ಕಳೆದಂತ ಸಂತೋಷದ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೋತೀರಾ? ಖಂಡಿತ ಇದ್ದಾವೆ. ನಾನೀಗ ಹೇಳಬೇಕು ಅಂದರೆ, ನಮ್ಮಪ್ಪ ಫಸ್ಟ್ ಎಲೆಕ್ಷನ್ ಗೆದ್ದಾಗ ಎಷ್ಟು ಖುಷಿ ಆಯ್ತು ಅವ್ರನ್ನ ನೋಡಿ ನನಗೆ. ಅಂದರೆ ಆ ಪಬ್ಲಿಕ್ ಸಪೋರ್ಟ್ ಇತ್ತಲ್ಲ ಅವರಿಗೆ, ಅದೊಂದಿತ್ತು. ಈಗ ನನ್ನ ಮದುವೆ ಆಗಿದೆ ಅಲ್ಲ, ನಾನು ತುಂಬ ಖುಷಿಯಾಗಿದ್ದೇನೆ. ಈ ಮಾತು ನಿಜನಾ? ತುಂಬಾ ಮದುವೆಗಳು ಮಾಡ್ಕೊಂಡ್ರೆ, ಆದ್ರೆ ಈ ಸಲ ಖುಷಿಯಾಗಿದ್ದೀರಾ? ಖಂಡಿತ ನಿಜ ಹೇಳಿದ್ರಿ ರಜತ್ ಭಾಯ್. ಈಗ ನೀವು ಒಂದು ಫಿಲಮ್ನ ಹೀರೋ, ನಿಮ್ಮ ಫಿಲ್ಮ್ ಕರಿಯರ್ ಚೆನ್ನಾಗಿದೆ. ಈಗ ನಿಮ್ಮ ಪೊಲಿಟಿಕಲ್ ಕರಿಯರ್ ಮತ್ತೆ ಫಿಲ್ಮ್ ಕರಿಯರ್ನ ಒಟ್ಟಿಗೆ ನಿಮ್ಮ ಕೈಲಿ ನಿಭಾಯಿಸೋದಕ್ಕಾಗತ್ತಾ? ಹಾಗೆ ಜನರಿಗಾಗಿ ನಿಜವಾದ ಮುನ್ನಬಾಯ್ MBBS ಆಗ್ತೀರಾ? ನೀವು ಫಿಲಮಲ್ಲಿ ಆಗಿದ್ರಲ್ಲ ಹಾಗೆ. ನೋಡಿ, ಈ ಆಕ್ಟಿಂಗ್ ಇದೆಯಲ್ಲ, ಮೈ ಫಸ್ಟ್ ಲವ್ ಇಸ್ ಆಕ್ಟಿಂಗ್. ಆಕ್ಟಿಂಗಿಂದಾನೇ ಇವಾಗ ನಾನು ಆಕ್ಟರ್ ಆಗಿಲ್ಲ ಅಂದರೆ, ನೀವು ನನ್ನ ಪಿಕ್ಚರ್ ನೋಡಿಲ್ಲ ಅಂದರೆ, ಇವಾಗ ನೀವು ಪಿಕ್ಚರೇ ನೋಡಿರಲಿಲ್ಲ ಅಂದರೆ ನಾನು ಸಂಜಯ್ ದತ್ ಆಗ್ತಾನೆ ಇರಲಿಲ್ಲ. ಸೊ ಫಸ್ಟು ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ನೀವೆಲ್ಲರೂ ನನ್ನ ಹೀರೋ ಮಾಡಿದ್ದೀರ. ಆದರೆ ಇದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ, ಜನಸೇವೆ ಮತ್ತು ಆ್ಯಕ್ಟಿಂಗ್. ಮತ್ತು ನಾನು ರಜತ್ ಭಾಯ್ಗೆ ಹೇಳ್ದಂಗೆ ನನಗೆ ಹತ್ತತ್ರ 50 ವರ್ಷ ಆಗ್ತಾ ಇದೆ. ಈಗ ಅಷ್ಟೆಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ. ಸೊ ಪಿಕ್ಚರ್ ಸ್ವಲ್ಪ ಕಡಿಮೆ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.